ಯವ್ವ ನನ್ನ ಮಗಳ ಯಾಕೆ ಕಾರ್ ಗಾಡಿ ತಂದಿಲ್ಲ ಇಲ್ಲವಾ ನಿನ್ನ ಜೊತೆ ಏನೋ ಮುಖ್ಯ ವಿಚಾರ ಮಾತಾಡ್ಬೇಕಂತ ಹೇಳಿ ಕರ್ಕೊಂಬಂದಿ ಕೊನ್ಯಾಗ ಏನಾದಂತದ ಏನು ಮಾತಾಡ್ಬೇಕವ ನನ್ನ ಕೂಸ ಯವ್ವ ಬೇ ಯವ್ವ ನೀನು ಭಾಳ ಖುಷಿ ಪಡೋ ವಿಚಾರನ ಅದು ಅದೇನಂದ್ರ ಅತ್ತಿಗೆ ಇಲ್ಲಲ್ಲ ಅದೇನಂದ್ರ ಅದು ಓಹೋ ತಾಯಿ ಮೂಲಕ ಚಕ್ 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 ಮಾಡ್ಕೋತಾರ ಏನು ಮಾತಾಡ್ತಾರೆ ಅಂತದ ಯವ್ವ ಅದೇನಂದ್ರ ನನ್ನ ಗಂಡ ಒಂದು ಕಮ್ಮಿ ರೇಟ್ನಾಗ ಸೈಟ್ ತೊಗೊಳಕತ್ತಾನ ಬೇ ಹುಬ್ಬಳ್ಯಾಗ ಅವ್ವ ಹೌದಾ ನಿನ್ನ ಗಂಡ ಬಾಳೆವಂತ ಬಿಡ್ಲಿ ಏನಂದ್ರು ನೀನು ಭಾಳ ಪುಣ್ಯ ಮಾಡಿ ಸೈಟ ಎಷ್ಟಕ್ಕೆ ಭಾಳ ಕಡಿಮೆ ಬೇ 20 ಲಕ್ಷ ರೂಪಾಯಿ 20 ಲಕ್ಷ ರೂಪಾಯಿ ಹಿಂಗಾಗಿ ನಮ್ಮ ಕಡೆ ಒಂದು ಚೂರ ಅಮೌಂಟ್ ಶಾರ್ಟೇಜ್ ಬಂದಿದ್ದುವ ಹಿಂಗಾಗಿ ಕಾರು ಮಾರಕ್ಕೆ ಕೊಟ್ಬಿಟ್ಟು ಕಾರ್ ಏನು ಮತ್ತೆ ತೊಗೋಬೋದು ಸೈಟ್ ತೊಗೋಬೋದಾ ಈಗ ಬಂಗಾರಕ್ಕಂದ್ರೆ ಎಷ್ಟು ರೇಟ್ ಆಗೈತೆ ನಿನಗೆ ಗೊತ್ತೈತೆ ಅದಕ್ಕೆ ಬಂಗಾರ ತೊಗೋಬೋದು ಬಂಗಾರ ತೊಗೊಳಕಂದ್ರೆ ನೀಗುದಿಲ್ಲ ಈಗ ಸೈಟ್ ತೊಗೊಂಡ್ರೆ ನಾಳೆ ನನ್ನ ಮಕ್ಕಳಿಗೆ ಬರ್ತಿಲ್ಲ ಬೇ ಹೌದು ಚಲೋ ಮಾಡ್ರಿ ಕಾರಿನ ಸೆಕೆಂಡ್ ಹ್ಯಾಂಡ್ 1 ಲಕ್ಷ ರೂಪಾಯಿ 2 ಲಕ್ಷ ರೂಪಾಯಿ ಕೊಟ್ಟರೆ ಬಂದು ಬರ್ತಾವೆ ಎಂತ ಬೇಕಾ ಅಂತ ಕಾರ್ ಏನು ಮಾಡ್ತಿ ಭೂಮಿ ತಗೋರಿ ನಾಳೆ ಎದಕ್ಕಾರ ಬರ್ತೈತಿ ನಾಳೆ ಗನ್ಮಗ ಅದಾನ ಬರ್ತೈತೇವ್ವ ಏನಿದೆ ನೀ ಕಾರ್ ತಗೋದಕ್ಕೂ ಇದು ಮನಿ ಸೈಡ್ ತಗೋದಕ್ಕೂ ನನ್ನ ಜೊತೆ ಏನು ಮುಖ್ಯ ವಿಚಾರ ಮಾತಾಡ್ಬೇಕು ನೀನು ಅವ್ವ ಅಲ್ಲಿ ಇರೋದು ಮೇನ್ ಪಾಯಿಂಟ್ ಅದು ನಮ್ಗೆ ಒಂದು 5 ಲಕ್ಷ ರೂಪಾಯಿ ಶಾರ್ಟೇಜ್ ಬಿದ್ಬಿಟ್ಟಾವೆ 5 ಲಕ್ಷ ಅಲ್ಲೇನಿಲ್ಲ ನಿನ್ನ ಗಂಡ ಅಷ್ಟು ದೊಡ್ಡ ಬಿಸ್ನೆಸ್ ಮಾಡ್ತಾನಂತೆ 5 ಲಕ್ಷ ರೂಪಾಯಿ ಕೊಡ್ಲಿಲ್ಲ ನನ್ನ ಮಸಡಿಗೆ ಅವ ಎಲ್ಲ ಹಾಕಿ ನಾವು ಬಿಸ್ನೆಸ್ ಎಲ್ಲಾದ್ರೂ ತೆಗೆದು ಅಲ್ಲೇ ಹಾಕಿವಿ 20 ಲಕ್ಷ ರೂಪಾಯಿ ಅಂದ್ರೆ ಅನ್ಬಿ ಆ ಕಾರ್ ಗಾಡಿ ಮಾರಿದ್ದಕ್ಕೆ ಬಾ ಬರಲಿಲ್ಲ ಈಗ ನಾವು ತೊಗೊಂಡಿದ್ದ ಸೆಕೆಂಡ್ ಹ್ಯಾಂಡ್ ಅದ ಎಷ್ಟು 80,000 ರೂಪಾಯಿ ಕಟ್ಟ ಹೋತದ ನಮಗೆ ಎಲ್ಲರೂ ಕೈಯಿಂದ ಹಾಕಿವಿ ಅದಕ್ಕೆ ನಿಂದು ಸರ ಐತಲ್ಪಿ ಅವಲಕ್ಕಿ ಸರ ಅವ್ರೆಲ್ಲಿದೆ ಅದನ್ನಿಟ್ಟ ಬೇಕಾದಂಗೆ ಬರ್ತೈತೆ 5-6 ಲಕ್ಷ ರೂಪಾಯಿ ಬರ್ತದೆ ಆರಾಮ್ ಬರ್ತದೆ ಈಗಂದ್ರೂ ಬಂಗಾರದ ರೇಟ್ ಭಾಳ ಆಗೈತಲ್ಲ ಸಿಕ್ಕಾಪಟ್ಟಿನ ಬರ್ತೈತೆ ಅದಕ್ಕೆ ಒಂದು 5 ಲಕ್ಷ ರೂಪಾಯಿ ಲೋನ್ ತಗೋತೇವೆ ಆಮೇಲೆ ನಮಗೆ ರೊಕ್ಕ ಬರೋದಾವ ಬಂತಂದ್ರೆ ನಿಮ್ಗೆ ಬಿಡಿಸ್ಕೊಡ್ತೇನೆ ಅಂತ ಅಷ್ಟೇನಾ ಸರ ಬೇಕಾ ತಗೊಂಡು ಹೋಗುವ ನೀನು ಹತ್ತಕತ್ತ ಅಲ್ಲ ಹತ್ತಕತ್ತ ಅಂದ್ರು ನಾಳೆ ನಾ ಇಲ್ಲದ ಕಾಲಕ್ಕೆ ನಿಂಗೆ ಅದ ನಿನ್ನ ಕಷ್ಟಕ್ಕೆ ಆಗದ ಮತ್ತೆ ಯಾರಿಗೆ ಆಗ್ತತಿ ಆದ್ರೆ ಈ ವಿಚಾರ ಏನ್ರ ಗಿರ್ಜಿ ಗೊತ್ತಾದ್ರೆ ಗಿರ್ಜಿ ಮಾತ್ರ ಕೊಡಿಸ್ಕೊಡಂಗಿಲ್ಲ ಅದನ್ನ ಇಟ್ಟರ ಹೆದರಿಕೆ ಐತಲ್ಲ ನಮ್ಮ ಅತ್ತಿಗೆ ಬಿ ನೀನು ಬಾಯಿ ನೀನೇ ಹೇಳಕತ್ತಿಯಲ್ಲೋ ಈಗ ನೀ ಇಲ್ಲದ ಕಾಲಕ್ಕೆ ನನಗೆ ಕೊಡ್ತೀನಿ ಅಂತ ಹೇಳಿ ಅಲ್ಲ ನೀ ಯಾಕೆ ಅಕ್ಕಿ ಮಾತ್ಕೇತಿ ಏನು ಹಾಕಿ ದುಡ್ದು ತಂದು ಕೊಟ್ಟಾಳೋ ಯಾಕೆ ಗಂಡು ದುಡ್ಡು ತಂದು ಕೊಟ್ಟಾನೋ ಅದನ್ನ ತಗ ನೋಡ್ಬೇ ಏನು ಮಾಡ್ತೀವಿ ಗೊತ್ತಿಲ್ಲ ನಾ ಬಂದಿರ್ಸ ಅದಕ್ಕೆ ಈಗ ಇವತ್ತೊಂದಿನ ಉಳಿದು ಯಾಕೆ ವಿಚಾರ ಮಾಡಿದ್ದು ಅಂದೆ ನನ್ನ ಗಂಡ ನಾನು ಇಬ್ಬರು ಅದಕ್ಕೆ ಬಂದೀವಿ ನೀನು ಸರ ಕೊಡು ಇಟ್ಟು ಲೋನ್ ಮಾಡ್ಕೊಂಡು 5 ಲಕ್ಷ ರೂಪಾಯಿ ತೊಗೊಂಡು ಆ ಸೈಟ್ ತೊಗೋತೀವಿ ಇನ್ನೊಂದು 4 ದಿನದಾಗ ಆ ಸೈಟ್ ಪೂಜೆ ಮಾಡ್ಬೇಕು ಅಲ್ವಿ ನೀನು ಬಾಯಿ ನೀನು ಹೇಳಕತ್ತಿಯಲ್ಲೋ ನೀ ಇಲ್ಲದ ಕಾಲಕ್ಕೆ ನನಗವಾದ ನಿನಗ ಅಂತ ಹೇಳಿ ಮತ್ತೆ ಇಂದಲ್ಲ ನಾಳೆಲ್ಲ ನನಗೆ ಕೊಡ್ತೀನಿ ನೀನು ಈಗ ಕೊಟ್ಟರೆ ನಂಗೆ ಬೇಕತಿ ಅಕ್ಕಿ ಯಾಕೆ ಅನ್ಸ್ತಿ ಏನು ಹಾಕಿ ದುಡ್ಡು ತಂದು ಕೊಟ್ಟಾಳೋ ಏನಾಕಿ ತವ್ರ ಮನೆಗೆ ತಂದಾಳೋ ಏನಾಕಿ ಗಂಡು ದುಡ್ಡು ತಂದು ಕೊಟ್ಟಾಳೋ ನಿನ್ಗೆ ಅಲ್ಲ ನಮ್ಮಪ್ಪ ದುಡ್ಡು ಮಾಡಿಸಿದ್ದ ನಿನಗೆ ನೀ ಯಾಕೆ ಹೆದರ್ತಿ ಹಂಗಲ್ಲೇ ಹಂಗೂ ಅಲ್ಲ ಹೀಗೂ ಅಲ್ಲ ನನ್ನ ಗಂಡ ನಾವು ಇಬ್ಬರು ಇಲ್ಲಿ ಬಂದಿದ್ದ ಉದ್ದೇಶನ ಅದ ನೀನು ಸರ ಇಸ್ಕೊಂಡು ಲೋನ್ ಮಾಡಿ ರೊಕ್ಕ ತಂದು ಅಲ್ಲಿ ಸೈಟಿಗೆ ಕೊಡ್ಬೇಕು ಅಂತೇಳಿ ಇನ್ನೊಂದಷ್ಟು ದಿವಸದಾಗ ಇನ್ನೊಂದು ವಾರದ ಅನ್ಕೋ ಗುದ್ಲಿ ಪೂಜೆ ಮಾಡಿ ಮನೆ ಕಟ್ಟಕ್ಕೆ ಚಾಲು ಮಾಡ್ಬೇಕಂತ ಅನ್ಕೊಂಡೆ ನಾವು ವಾ ಮಗಳ ಹುಬ್ಬಳ್ಳಿಯಾಗ ಮನೆ ಕಟ್ಟಕತ್ತೀಯ ಹೂ ಬೇ ನಿನ್ನ ಮಗಳು 4 ಮಂದಿಗೆ ಚಲೋ ಆಗ್ಬೇಕಂದ್ರೆ ಆಸೆ ಇಲ್ಲ ಜೀವನದಾಗ ಇಲ್ಲದ ಏನ್ಲೆ ನಿನ್ಕಿಂತ ಹೆಚ್ಚಿನ ಏನ್ಲೆ ನಂಗೆ ಏನ್ರೆ ಅಲ್ಲಿ ನಿನ್ನ ನೆಕ್ಲೆಸ್ ನಿನ್ನ ಗುಂಡಿನ ಸರ ಮಾಡಿಸ್ಕೊಟ್ಟಿದ್ದಿಲ್ಲ ನಿನ್ನ ಗಂಡ ಅವ್ನು ನಡ್ಬೇಕಲ್ಲ ಈಗ ನಿನಗೆ ನನ್ನ ಬಂಗಾರ ಮೇಲೆ ಕಣ್ಣು ಅಲ್ಲ ಈಗ ಗುಂಡಿನ ಸರ ನೆಕ್ಲೆಸ್ ಲೋನ್ ಮಾಡಿಟ್ನಂದ್ರೆ ನಾಳೆ ಮನೆ ಕಟ್ಟಕ್ಕೆ ಶಾರ್ಟೇಜ್ ಬಿತ್ತಂದ್ರೆ ಏನು ಮಾಡಲಿ ಅದಕ್ಕೆ ನೀನು ಸರ ಇಟ್ನಂದ್ರೆ ಈಗ ಇನ್ನೊಂದು ಗೊತ್ತ ಈಗ ನೀನು ಸರ ಇಟ್ಟರೆ ನೀನು ಯಾವ ಫಂಕ್ಷನ್ಗೂ ಅಷ್ಟಾಗಿ ಹೋಗೋದಿಲ್ಲ ಇಲ್ಲೇ ಸಣ್ಣ ಪುಟ್ಟ ಹೋಗಿ ನಡೀತೈತಿ ಬರ್ಕೊಳ್ಳಕ್ಕೆ ಹೋದ್ರು ಇಲ್ಲ ನಿನ್ನ ಕೈಯಾಗ ಕಾಲ ಇದೆ ನಿನ್ನ ಕೊಳ್ಳ ಗುಂಡ ಅದಾವಲ್ಲ ಈಗ ಸಣ್ಣ ಗುಂಡ ನಿನ್ನ ತಾಳನ ಪೊಣಿಸ್ಕೊಂಡು ಅಲ್ಲಿ ನಡೀತೈತಿ ಆದ್ರೆ ನಾ ಹಂಗಲ್ಬೇ ನಾಳೆ ನಮ್ಮ ಕಳ್ಳು ಬಳ್ಳಾಗ ಎಷ್ಟು ಶ್ರೀಮಂತ ಅದಾರ ನಿನಗೆ ಗೊತ್ತಿಲ್ಲ ಬೇ ಅವರೆಲ್ಲ ನಾಳೆ ಫಂಕ್ಷನ್ ಕರಿತಾರೆ ನಾನು ಹಂಗೆ ಬರ್ಕೊಳ್ಳಕ್ಕೆ ಹೋಗಕತ್ತೇನೆ ಬೇ ಒಂದು ನೆಕ್ಲೆಸ್ ಒಂದು ಗುಂಡಿನ ಸರ ಗಂಟನರ ಬೇಕಲ್ಲ ಬೇ ಬೇಕಲ್ಲ ಹೌದ್ವಾ ಬೇಕು ಮಗಳು ನನ್ನಂಗೆ ನೀ ಹೆಂಗೆ ಹೋಗಕತ್ತೈತಿ ಹೇಳಿ ಹೌದಿಲ್ಲ ನಿನ್ನಂಗೆ ನಾ ಎಲ್ಲಿ ಹೋಗಕತ್ತೈತಿ ಅದಕ್ಕೆ ಅವ್ನು ಇಟ್ಕೊಂಡ ನೀನು ಸರ ಇಡ್ಬೇಕಂತ ಮಾಡಿದ್ದೆ ಅಕಸ್ಮಾತ್ ನಾಳೆ ಮನೆ ಕಟ್ಟಿದ ಶಾರ್ಟೇಜ್ ಬಿದ್ದಾಗ ಮತ್ತೆ ಏನು ಮಾಡಕ್ಕೆ ಬರೋದಿಲ್ಲ ನಿರ್ವಾಹ ಇಲ್ಲ ಈಗ ಮನೆಗಿಂತ ಹೆಚ್ಚು ನನ್ನ ಬಂಗಾರ ನೋಡು ಅವಾಗಿಟ್ಟು ಲೋನ್ ತಗೊಂಡ್ರತ್ತ ಅದಕ್ಕೆ ಬೇ ಕೊಡ್ತೀಯಾ ಕೊಡ್ತೀನಿ ಆದ್ರೆ ನಾನು ನಿನಗೆ ಕೊಟ್ಟೇನೆ ಅಂತೇಳಿ ನಿಮ್ಮ ಅತ್ತಿಗೆ ಮಗ ನಿಮ್ಮ ಅಣ್ಣಗೆ ಮಾತ್ರ ಗೊತ್ತಾಗ್ಬಾರ್ದು ನೋಡುವ ಯಾಕೆ ಬೇ ಕಣಿಕಿಸ್ರು ಹಾಕೈತಿ ಈಗ ಒಂದು ಎಮ್ಮೆ ತರಾಕ್ ನಿಂತಿದ್ಲವ ನಿಮ್ಮ ಅತ್ತಿಗೆ ಅಮ್ಮ ಅವಾಗ ಸರ ಇಟ್ಟ ಈಗ ಇಷ್ಟು ಬಂಗಾರ ರೇಟ್ ರಾಕ್ತಿ ಬಿಡವಾಗ ಅಟ್ಟ ಒಂದು 30-40 ರೂಪಾಯಿ ಇತ್ತು ಹಾಗಿಟ್ಟ ಲೋನ್ ಮಾಡೋಣ್ರಿ ಅತ್ಯಾರ ತಂದು ಹೈನಾರು ರೊಕ್ಕದ ನೀನು ಬಿಡಿಸ್ಕೊಡ್ತೀನಿ ಅಂತಂದಿಲ್ಲ ನಾ ಅವಾಗ ಕೊಡ್ಲಿಲ್ವ ಆಕಿಗೆ ಎಲ್ಲರ ಮುಳುಗಡೆ ಮಾಡ್ರಿ ಏನು ಮಾಡೋದು ಅಂತೇಳಿ ಈಗ ನನಗೆ ಕೊಟ್ಟಿಲ್ಲ ಮಗಳಿಗೆ ಕೊಟ್ಟಾಳ ಅಂದ್ರೆ ಕಟ್ಟಿಸ್ರು ಹಾಕಲ್ಲ ಇಟ್ಲೇನಿಲ್ಲ ಹಾಂ ಹೌದು ನೀ ಹೇಳೋದು ಬರಬರ ನೀ ಸುಮ್ಮ ನಾಳೆ ನಿನ್ನ ಕಡೆ ಕೊಡ್ತೀನಿ ತೊಗೊಂಡು ಹೋಗು ಯಾರು
ಬಿಡಿಸ್ಕೊಡ್ತೇವೆ. ರೊಕ್ಕಿದ್ದಾಗಿದ್ದಾಗ ತುಂಬ್ಕೊತ ಹೋಗ್ತೇನೆ. 10-15 ಸಾವಿರ ತುಂಬ್ಕೊಂಡೆ ನಿನಗೆ ಬಟ್ಟೆ ಬಿಡಿಸ್ಕೊಡ್ತೇನೆ. ಆತ ಮಗಳು ನಿನಗಿಂತ ಹೆಚ್ಚಿನ ಏನಿತ್ತು ಬಿಡಿಸ್ಕೊಡುವಂತೆ ಯಾರ ತಾಯಿ ಮಗಳು ತಾರಾ ತಿಗಡಿ ಆಟ ಬ್ಯಾಡ ಸುದ್ದಿ. ನಾ ಕೇಳಿದಾಗ ಕೊಡ್ಲಿಲ್ಲ. ಈ ಮುದುಕಿ ಹಾಳಾದ ಮುದುಕಿ ಮಗಳಿಗೆ ಎಷ್ಟು ಲಗು ಕೊಡಕತ್ತಾಳ ನೋಡಿ. ನಿಮ್ಮ ಅತ್ತಿಗೆ ಹೇಳ್ಬೇಡ ಅಂತಾಳ. ನಾನು ನಿನಗೆ ಅವಲಕ್ಕಿ ಸರ ಕೊಟ್ಟು ಕೊಡ್ತೇನ. ಅವಲಕ್ಕಿ ಸರ ತೊಗೊಂಡು ಹೋಗುವಂತೆ ನಿನಗೆ ತೊಗೊಂಡು ಹೋಗ್ಬಿಡ್ತೇನೆ. ಏನು ಮಾಡ್ತೀನಿ ಮೊದಲು ಈ ವಿಚಾರ ನಿಮ್ಮ ಅಣ್ಣಗೆ ಹೋಗೈತೆ. ತಗೋಬೇ. ಅಯ್ಯೋ ವೈನಿ ಪಾಪ ತೊಟ್ಟೆಲ್ಲ ಕೂಸು ಹಳ್ಕೊಂತ ಕುಂತತಿ. ಅನ್ನ ನೋಡಿದ್ರೆ ಹೆಂಗೆ ಕುಂತಾನ. ಇವ ಕೂಸಳು ಆದಿತ್ತಲ್ಲ ಬರೀವ ಬಾರವ್ವ ಉಳ್ಳ ಕೂಸ ಉಳ್ಳು ಬಿಡವ. ಶ ಶ ಶ ಹೋದು ಬಿಡವ ಹೋದ. ಅಣ್ಣ ಅಣ್ಣ ಸುಮ್ಮ ನೀ ಕೂಸನ್ನು ತೊಗೊಂಡು ಹೋಗು. ನಿಶ್ರಮಿಸುವ ಕಡೆ ಒಳಗೆ ಹೋಗಿ ನಾ ಮಾತಾಡ್ತೇನೆ ನನ್ನ ಜೊತೆ. ಆತು ವೈನಿ ಬಾರವಲ್ಲ ನನ್ನ ಬಂಗಾರಿ. ಲುಲ್ಲು ಬಾರವ್ವ ಬಾರ ಖುಷಿ ಬಾ. ಅಣ್ಣ ಏನ ಯಾರ? ಓ ಶಾಂತವ ಬಾ ಬರಬ ಶಾಂತವ ಬಾ. ಅಲ್ಲ ಏನ ಅಲ್ಲ ಕೂಸು ತೊಟ್ಟೆಲಾಗ ಹಂಗ ಹಾಕತ್ತದ. ಪಾಪ ಹಸುವಾಗೈತೇನೋ ಆ ಕೂಸಗ. ಸಣ್ಣ ಕಳಲದ ಅದು ಸಹಿತ ಖಬರ್ ಇಲ್ಲಂಗೆ ಕುಂತಿಯಲ್ಲಪ್ಪ ನೀನು. ಏನು ಮಾಡ್ಲಿವ ಏನು ಮಾಡ್ಲಿ? ಹೆಣ್ಣು ಮಕ್ಕಳು ಆದ್ರೆ ಅತ್ತ ಕರೆದ ದುಃಖ ಮರಿತಾರ. ಗಂಡು ಮಕ್ಳು ಹೆಂಗೆ ಮರಿದು ದುಃಖ ಹೆಂಗೆ ಮರಿತ? ನನಗೆ ಅರ್ಥಕೈತಣ್ಣಯ್ಯ. ಎಂತಿ ಕಳ್ಕೊಂಡಿದ್ದು ನಾವು ನಿಮ್ಗೆ ಎಷ್ಟಂತ ಗೊತ್ತಾಕೈತಿ. ಏನು ಮಾಡಲಿ ಹೇಳಿ ಶಾಂತಕ? ಸಣ್ಣ ಕೂಸನ ಕೈಯಾಗ ಕೊಟ್ಟು ಹೋಗ್ಬಿಟ್ಲನೇ ಅಂತ ಹೆಂಗೆ ದೊಡ್ಡ ಮಾಡಲಿ ಇವ? ಹೆಂಗೆ ಸಾಕ್ಲಿ ಇವ? ಅಣ್ಣ ನೀವೇನು ತಲೆ ಕೆಡಿಸ್ಕೋಬೇಡ್ರಿ. ನಮ್ಮ ಮನೆಯವ್ರು ಹೇಳ್ಯಾರ ನಾನು ನಿಮ್ಗೆ ಅಡಿಗೆ ತಂದು ಕೊಡ್ತೀನಿ. ಕೂಸನ ನೀ ಕೆಲ್ಸಕ್ಕೆ ಹೋಗೋದು ಮುಂದೆ ನಮ್ಮ ಮನೆಯಾಗ ಬಿಟ್ಟು ಹೋಗು. ಇಲ್ಲ ನಮ್ಮ ಸುಮಾ ಅದಲ್ಲ ಸುಮಾ ಬಂದ ಹುಡುಗಿನ ಆಡಿಸ್ತಾಳೆ. ನೀವೇನು ತಲೆ ಕೆಡಿಸ್ಕೋಬೇಡ್ರಿ. ಹೆಂಗೋದೇ ರಸ್ತಾ ಏನೋ ಒಂದು ಮಾಡೋಣ. ಸದ್ಯಕ್ಕೆ ಹುಡುಗಿ ದೊಡ್ಡಕ್ಕಾದ್ರೆ ಸಾಕು. ನನಗೆ ಆ ಹುಡುಗಿನ ನೋಡ್ಲು ಏನು ಸತ್ತಿದ್ದು ಕಾಮರಿಲ್ಲ. ಅದು ತಿಳಿವ ಶಾಂತಕ, ಅದು ತಿಳಿವತ್ತು ನೋಡೋಣ. ನಾ ಹೇಳೋದಾದ್ರೆ ಮಾತ್ರ ಏನ್ತಿದ್ರು ಹೋಗಾಳಕ್ಕೆ ಆಕೆ ಪಾಡಿಗೆ. ಆಕೆ ಆತ್ಮಕ್ಕೆ ಶಾಂತಿ ಸಿಗ್ಬೇಕಂದ್ರೆ ನಿನ್ನ ಮಗಳು ಚಂದಾಗಿ ನೋಡ್ಕೋಬೇಕ. ಪಾಪ ಅದು ಹುಡುಗಿ ತೊಟ್ಟೆಲ್ಲ ಹಸುವಾಗೈತೋ ಏನೋ ಎಳೆ ಕಂದರ ಅಷ್ಟು ಅಳಾಕತ್ರ ಕಬ್ರಿಲ್ಲ ಅಂತ ಕುಂತಿಪ್ಪ. ಆಕೆ ಆತ್ಮಕ್ಕೆ ಶಾಂತಿ ಸಿಗ್ತಾನೆ ಹಿಂಗೆ ಮಾಡಿದ್ರ. ಆ ಹುಡುಗಿನ ಚಂದಾಗ ಬೆಳೆಸಿದ್ರನ ಆಕೆ ಆತ್ಮಕ್ಕೆ ಶಾಂತಿ ಸಿಗೋದು. ನಮಗೂ ಭಾಳ ಕೆಟ್ಟ ಅನಿಸ್ತೈತಿ. ಸಣ್ಣ ವಯಸ್ಸಿನಾಗ ಹಾಟಾಗಿ ತಿರ್ಕೊಂಡ್ಲಲ್ಲಪ್ಪ ಅಂತೇಳಿ. ಆದ್ರೆ ಏನು ಮಾಡೋದು, ನಿನ್ನ ಮಗಳಿಗೋಸ್ಕರ ಆದ್ರೂ ನೀನು ಜೀವ ಗಟ್ಟಿ ಮಾಡ್ಕೊಂಡು ಜೀವ ಸಾಸಕ ಬೇಕಣ್ಣಯ್ಯ. ಬೇಜಾರಾಗಿದ್ದವ. ಬೇರೆ ಯಾವ್ದಾರ ಕಾಯಿಲೆ ಬಂದಿದ್ರೆ ಈ ಆಸ್ತಿ ಮಾರಿ ಆದರೂ ನನ್ನ ಹೆಂಡತಿನ ಉಳಿಸ್ಕೋತಿದ್ನಿವ. ನಾನು ದೇವ್ರು ಭಾಳ ಮೋಸ ಮಾಡಿಬಿಟ್ಟ ಶಾಂತಕ್ಕ. ದೇವರು ಭಾಳ ಮೋಸ ಮಾಡಿಬಿಟ್ಟ. ಧೈರ್ಯ ತಗೋಣ, ಧೈರ್ಯ ತಗೋ. ಆ ಕಂದಮ್ಮನ ನೋಡ್ಯಾರ ದುಃಖ ಮರಿ ನೋಡು. ಬಾದಿನ ಹಿಂಗೆ ಮನೆ ಹಾಕೊಂಡ್ರೆ ಹೋಗ್ಬಿಡ. ಒಂದಲ್ಲ ಒಂದಿನ ಯಾರು ಸತ್ರು ಯಾರು ಬಿಟ್ಟರು ಜೀವನ ಅಂತರೂ ತಪ್ಪಂಗಿಲ್ಲ. ನಾವು ಮಾಡಾಕಬೇಕ. ಅದಕ್ಕೆ ನೀನು ಕೆಲ್ಸಕ್ಕೆ ಹೋಗು. ಹುಡುಗಿನ ನಮ್ಮ ಮನ್ಯಾಗ ಬಿಟ್ಟು ಹೋಗು. ಬೆಳಗ್ಗೆಯಿಂದ ಸಂಜೆ ಮಟ್ಟ ನಾವು ನೋಡ್ಕೋತೇವೆ. ಅದ್ರ ಬಳಕ ನೀ ಬಂದು ಕರ್ಕೊ. ನಾ ಅಂತೀನಿ ನಿನ್ನ ಹೆಂಡತಿ ಅವ್ವದಾಳ ಆಕಿನೊಂದಷ್ಟು ನಾ ಕರೆಸ್ಕೊ. ಮನೆಗೆ ಕರೆಸ್ಕೊಂಡ ಹುಡುಗಿದ್ದು ದೇಕ್ರಕ್ಕೆ ಮಾಡಕ್ಕೆ ಇಟ್ಕೊ. ಈಗ ನಾವು ಅದ್ರ ಸ್ವಲ್ಪ ಹೊರಗಿನವ್ರು ಮನೆಯವ್ರು ಮಾಡ್ದಂಗೆ ಆಗಿಲ್ಲ. ಅದಕ್ಕೆ ಕರೆಸಿ ಇಟ್ಕೊ ಒಂದಷ್ಟು ದಿನ. ಆಮೇಲೆ ನೋಡು ಏನರ ಒಂದ ನಿನ್ನ ಜೀವನಕ್ಕೆ ವಿಚಾರ ಮಾಡೋಣಂತ. ಶಾಂತಕ ಇನ್ನೊಂದು ಮದ್ವೆ ಮಾತ್ರ ಆಗೋಲ್ವ? ಇನ್ನೊಂದು ಮದ್ವೆ ಆಗಿ ನನ್ನ ಮಗಳಿಗೆ ಮಲ್ತಾ ಹಿಂಗೆ ಮಾತ್ರ ತರಾಕೋಲಿ ಬಂದಂತಕಿ ಎಂತಾಕಿರ್ತಾಳೋ ಏನೋ. ನನ್ನ ಮಗಳು ಚಲೋ ನೋಡ್ಕೋಬೇಕಲ್ಲವ. ಅದನ್ನ ಮುಂದೆ ವಿಚಾರ ಮಾಡು. ನಾನು ಈಗ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡ. ಈಗ ಹುಡುಗಿ ಭಾಳ ಸಣ್ಣ ಐತನ, 2 ತಿಂಗಳು ಕೂಸದ ಈಗ. ಅದಕ್ಕೆ ಅದು ದೊಡ್ಡದಾಗೋದು ಮುಖ್ಯ ಐತಿ. ಅದನ್ನ ದೊಡ್ಡದಾಗೋದು ವಿಚಾರ ಮಾಡೋದು, ಆಮೇಲೆ ವಿಚಾರ ಮಾಡಿ. ಒಂದು 5-6 ತಿಂಗಳ ಅದರ ಹುಡುಗಿ ಆದ್ರೆ ನಡೀತಿರ್ತೈತಿ. ಆಯ್ತು ಶಾಂತಕ ಆಯ್ತು. ನೀವಿಬ್ರು ಗಂಡ ಹೆಂಡತಿ ಪಾಲಿಗೆ ದೇವ್ರಿಗೆ ತಂಗದಿರಿ. ಆತಪ್ಪ, ನಾನು 2 ದಿನ ಕೂಸನ್ನ ನಮ್ಮ ಮನ್ಯಾಗ ಇಟ್ಕೋತೀನಿ. ನೀ ನೋಡಿದ್ರೆ ನಮ್ಮ ಮನೆ
ಸುಖದಾಗಿರವ ನಮಗೂ ಮನ್ಯಾನ ಕೆಲಸ ಬಿಟ್ಟು 3 ಹೊತ್ತು ನಿಮ್ಮ ಮನ್ಯಾಗ ಕುಂಡ್ರಕ್ಕಾಗಂಗಿಲ್ಲ. ಅದಕ್ಕೆ 2 ದಿನ ನನ್ನ ಕೂಸನ್ನ ಮನೆಗೆ ತೊಗೊಂಡು ಹೋಗ್ಲಿ ಹಂಗಾರೆ. ಆಯ್ತು ಶಾಂತಕ ಆತವಾ ತೊಗೊಂಡೋಗಿ ಜೋಪಾನ ಮಾಡಿರಿ. ಆಯ್ತು, ನಾನು ಸುಮಾನ್ ಕೇಗ ಅಡುಗೆ ತಂದು ಕೊಡ್ತೀನಿ, ಮಧ್ಯಾಹ್ನ ಊಟ ಮಾಡಿರಿ ನೀವು. ಹಾಂ, ನಾನು ಬರ್ತೀನಣ್ಣ. ಇದು ಚಿಂತೆ ಕೊಂಡ್ರೆ ಬೇಡಪ್ಪ. ಒಂದಿದೆಯಾ ದಾಳಾಗ ನಮ್ಮ ಮನೆಯವ್ರನ್ನ ಕಳಿಸ್ತೇನೆ, ನಾ ಗೌಡ್ರನ್ನ ಕಳಿಸ್ತೇನೆ. ಅವ್ರ ಹೊಲಕ್ಕೆ ಹೋಗ್ಯಾರ. ಮನೆಗೆ ಬಂದ ತಕ್ಷಣ ನಿಮ್ಮ ಮನೆಗೆ ಕಳಿಸ್ತೇನೆ. ಆತ್ವಾ ಶಾಂತಕ ಕಳಿಸ್ಕೊಡು.